ನಾವು ಈಗಾಗಲೇ ಡಾಬಸ್ಪೇಟೆ ನೆಲಮಂಗಲ ಸೇರಿಸಿ ಒಂದು ಕಡೆ ಕಾರ್ಯಕ್ರಮ ಮಾಡಿದ್ವಿ. ತುಮಕೂರಲ್ಲಿ 500 ಜನ ಒಳ್ಳೆ ಸಭೆ ಆಯಿತು. 150 ಜನ ಹೆಣ್ಮಕ್ಳು ಸೇರಿದ್ರು, ಮಹಿಳೆಯರು. ದಾವಣಗೆರೆ, ಚಿತ್ರದುರ್ಗ, ಹಾವೇರಿ ಕಾರ್ಯಕ್ರಮ ಆಯಿತು, ಪೂರ್ವ ಸಭೆ. ಇವತ್ತು 9 ಜಿಲ್ಲೆಗಳ ಸಭೆ ಆಗಿದೆ. ಸುಮಾರು ಒಂದು 2,000 ಜನ ಮುಖಂಡರುಗಳು ಸ್ವಯಂ ಪ್ರೇರಿತವಾಗಿ ಅವರವರ ಸ್ವಂತ ಖರ್ಚಿನಲ್ಲಿ, ಇಲ್ಲಿ ಯಾರಿಂದ ಹಣವನ್ನು ಸಂಗ್ರಹ ಮಾಡಿಲ್ಲ, ಊಟ ಇರ್ಬೋದು ಅಥವಾ ಬೇರೆ ಬೇರೆ ಸಕಲ ಸಿದ್ಧತೆಗಳನ್ನು ಎಲ್ಲ ಸಮಾಜ ಬಂಧುಗಳು ಮಾಡಿದ್ದಾರೆ. ಮುಂದಿನ ಶನಿವಾರ ಚಿಕ್ಕಮಗಳೂರಲ್ಲಿ ಮಾಡ್ತೀವಿ, ಮುಂದೆ ಶಿವಮೊಗ್ಗ ಮಾಡ್ತೀವಿ, ಉತ್ತರ ಕರ್ನಾಟಕ, ಮುಂಬೈ ಕರ್ನಾಟಕ, ಕಲ್ಯಾಣ ಕರ್ನಾಟಕದಲ್ಲಿ ಸಭೆಗಳು ಮಾಡ್ತೀವಿ. ನಾವು ಯಡಿಯೂರಪ್ಪನ ವೀರಶೈವ ಲಿಂಗಾಯತ ಸಮಾಜಕ್ಕೆ ಸೀಮಿತ ಮಾಡಲ್ಲ. ಯಡಿಯೂರಪ್ಪ ಎಲ್ಲ ವರ್ಗದ ನಾಯಕ. ಯಡಿಯೂರಪ್ಪನ ಅಲ್ಪಸಂಖ್ಯಾತರು ಒಪ್ಕೊಳ್ತಾರೆ. ನಿನ್ನಂತ ಯಾರೋ ಒಬ್ಬನ ಬೊಗಳೆದಾಸ ಹೇಳಿದ ತಕ್ಷಣ ಯಡಿಯೂರಪ್ಪನ ಗೌರವ ಕಡಿಮೆ ಆಗುತ್ತಾ? ಹಳ್ಳಿಗಳಲ್ಲಿ ಗಾದೆ ಹೇಳ್ತಾರೆ, ನಾಯಿ ಹುಚ್ಚ ಒಯ್ದ್ರೆ ಅಲ್ಲ, ನಾಯಿ ಬೊಗಳಿದ್ರೆ ದೇವಲೋಕ ಹಾಳಾಗಲ್ಲ. ನಾಯಿ ಮೂತ್ರ ವಿಸರ್ಜನೆ ಮಾಡಿದರೆ ಆ ಕಲ್ಲಿನ ತೂಕ ಕಡಿಮೆ ಆಗಲ್ಲ. ಹಂಗಾಗಿ ಬುದ್ಧಿ ಭ್ರಮಣೆ ಆಗಿದೆ. ಹುಚ್ಚುಚ್ಚು ಮಾತಾಡ್ತಿ. ಯಡಿಯೂರಪ್ಪ ಬ್ಲ್ಯಾಕ್ ಮೇಲ್ ರಾಜಕಾರಣಿ ಅಲ್ಲ. ನಾನು ಹೇಳ್ತಾ ಇದ್ದೀನಿ, ನೀನು JDSಗೆ ಹೋಗಿದ್ದಿಲ್ಲ. ನಾನು ಅದನ್ನು ಹೇಳ್ತೀನಿ. ಯಡಿಯೂರಪ್ಪ ಬ್ಲ್ಯಾಕ್ ಮೇಲ್ ರಾಜಕಾರಣ ಮಾಡಿಲ್ಲ. ಯಡಿಯೂರಪ್ಪನವರು ಗೌರವದಿಂದ ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿ ಬೆಳೆಸಿ ಪಾದಯಾತ್ರೆ ಮುಖಾಂತರ, ಹೋರಾಟದ ಮುಖಾಂತರ ಬೆಳೆಸಿದ ಒಬ್ಬ ಮಹಾನ್ ನಾಯಕ. ವೀರಶೈವ ಲಿಂಗಾಯತರಲ್ಲಿ ನಮ್ಮ ಸಮಾಜದಲ್ಲಿ ಹುಟ್ಟಿರೋದು ಒಂದು ಮುತ್ತು. ಅದು ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಮಾಡಿದ್ದಾರು, ಮಠಾಧೀಶರು ಅನುದಾನ ಕೊಟ್ಟಿದ್ದಾರೆ ಯಡಿಯೂರಪ್ಪ. ನೀನು ಬ್ಲ್ಯಾಕ್ ಮೇಲ್ ರಾಜಕಾರಣಿ. ನೀನು JDSಗೆ ಹೋಗಿದ್ಯಲ್ಲ, ನಿನ್ನ ಫೋಟೋಗಳು, ಭಾವಚಿತ್ರಗಳು ಬೇಕಾ ಬಿಡುಗಡೆ ಮಾಡಿ, ಇನ್ನೂ ಬೇಕಷ್ಟದವು. ನೀನು ಅಲ್ಲಿ ಪಂಚಮಶಾಲಿ ಸಮಾಜದಲ್ಲಿ ದುಡ್ದೀಯ. ನಾನು ಕೇಳೋಕ್ಕೆ ಇಚ್ಛೆ ಪಡ್ತೀನಿ, ಯಡಿಯೂರಪ್ಪ ಪಂಚಮಶಾಲಿ ಸಮಾಜಕ್ಕೆ ಅನ್ಯಾಯ ಮಾಡ್ಯಾರ? ವಿಜಯೇಂದ್ರ ಅನ್ಯಾಯ ಮಾಡ್ಯಾರ? ಇದೇ ಬೆಳಗಾಂನಲ್ಲಿ ಹಿಂದೆ ಸ್ವಾಮೀಜಿಗಳು, 2 ಜನ ಸ್ವಾಮೀಜಿಗಳ ನೇತೃತ್ವದಲ್ಲಿ ಪಾದಯಾತ್ರೆ ಆಯಿತು, ಮೀಸಲಾತಿ ಹೋರಾಟ ಆಯಿತು, ಬೆಳಗಾಂನಲ್ಲಿ ಸಭೆ ಆಯಿತು. ಇದೇ ಕಾಂಗ್ರೆಸ್ ಸರ್ಕಾರ ಲಾಠಿ ಚಾರ್ಜ್ ಮಾಡಿಸ್ತು. ದೊಡ್ಡ ಮನುಷ್ಯ, ನೀನು ಏನು ಹೇಳಿದೆ? ಪಂಚಮಶಾಲಿ ಸಮಾಜಕ್ಕೆ 2A ಮೀಸಲಾತಿ ಕೇಳಿಲ್ಲ ಅಂತ ಹೇಳಿದೆ. ಆ ಸಮಾಜ ಲುಟ್ಟಿ ಸಮಾಜ ಋಣ ತೀರಿಸ್ಬೇಕಾಯ್ತು. ಸಮಾಜಕ್ಕೆ ಮೋಸ ಮಾಡಿದ್ವಿ. ಒಂದ್ಸರಿ ವೀರಶೈವ ಲಿಂಗಾಯತರು ಸಭೆ ಅಂತ ಕರಿತೀವಿ, 40 ಜನ ಸೇರಿ ನಿನ್ನ ಯೋಗ್ಯತೆಗೆ ಯಾವ ನಾಯಿ ನರಿಗಳೆಲ್ಲ ಕರೆದು ಮಾತಾಡಿಸ್ತೀಯ? ಯಡಿಯೂರಪ್ಪನವ್ರು ಕರೆ ಕೊಡಲ್ಲ. ನಾವೇನು ಅದಿಲ್ಲ ಕಾರ್ಯಕರ್ತರು. ಯಡಿಯೂರಪ್ಪ ಗುಡುಗಿದರೆ ವಿಧಾನಸೌಧ ನಡುಗುವುದು ಅಂಥ ಒಂದು ಈ ರಾಜ್ಯದ ಜನರಿಗೆ ಯಡಿಯೂರಪ್ಪ ಬಗ್ಗೆ ಗೌರವ ಇದೆ. ಯಡಿಯೂರಪ್ಪ ಮೂಲತಃ ಲಿಂಗಾಯತ ಸಮಾಜದಲ್ಲಿ ಹುಟ್ಟಿದ್ರು. ಅವ್ರು ಯಾವತ್ತೂ ನಾನು ಲಿಂಗಾಯತ ಅಂತ ಹೇಳಿಲ್ಲ. ಅಣ್ಣ ಬಸವಣ್ಣ ಸಾಮಾಜಿಕ ನ್ಯಾಯ ಕೊಟ್ಟಂಥವ್ರು. 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣ ಸಾಮಾಜಿಕ ನ್ಯಾಯ ಕೊಟ್ಟರೆ, ಇಂದು ನನ್ನ ಸನ್ಮಾನ್ಯ ಯಡಿಯೂರಪ್ಪನವರು ಆಧುನಿಕ ಬಸವಣ್ಣ, ಆಧುನಿಕ ಭಗೀರಥ ಈ ರಾಜ್ಯದ ಎಲ್ಲ ಕೆರೆಗಳು ನೀರು ತುಂಬಿಸ್ತಕ್ಕಂಥ ಕೆಲಸವನ್ನು ಮಾಡಿದರು. ನೀರಾವರಿಗೆ ಸೌಲಭ್ಯವನ್ನು ಕೊಟ್ಟರು. ಹಾಗಾಗಿ ಆಧುನಿಕ ಬಸವಣ್ಣ, ಆಧುನಿಕ ಭಗೀರಥ. ನೀನು ಯಡಿಯೂರಪ್ಪನ ಬಗ್ಗೆ ಮಾತಾಡೋ ಹುಷಾರಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ನಾವು ರಾಜ್ಯದ ಜನ. ಅವರೀಗ ಯಡಿಯೂರಪ್ಪರು ಕರೆದ ಯಾವುದೇ ಸಭೆ ಸಮಾರಂಭಗಳಿಗೆ ಲಿಂಗಾಯತ ಹೋಗಬೇಡಿ ಅಂತ ನಾನು ಕರೆ ಕೊಡ್ತಿದ್ದೀನಿ ಅಂತ ಅವ್ರು ಹೇಳಿದ್ದಾರೆ. ನೀನು ಯಾವ ದೊಡ್ಡ ಸೌಕಲ್ ನಾಣ್ಯ? ನೀನು ಸೌಕಲ್ ನಾಣ್ಯ. ನೀನು ವೀರಶೈವ ಲಿಂಗಾಯತ ಅಲ್ಲ. ನೀನು ನೋಡಿ, ವೀರಶೈವ ಲಿಂಗಾಯತ ಅಲ್ಲ. ಒಂದ್ಸರಿ ಉತ್ತರ ಕರ್ನಾಟಕ ಹೋಲಿ, ಒಂದ್ಸರಿ ಹಿಂದೂ ಹೋಲಿ, ಒಂದ್ಸರಿ ಪಂಚಮಶಾಲಿ ಸಮಾಜ, ಎಲ್ಲ ಮುಖವಾಡ ಅಷ್ಟೇ. ನೀನು ಬಂಡವಾಳ. ನೀನೊಬ್ಬ ದೊಡ್ಡ ಬ್ಲ್ಯಾಕ್ ಮೇಲರು. ಏನು ಟಿಪ್ಪು ಕಟ್ಟುಗಡೆ ಡ್ಯಾನ್ಸ್ ಮಾಡಲಿಲ್ವಾ? ಬಿರಿಯಾನಿ ಊಟ ಹಾಕ್ಸ್ಲಿಲ್ವಾ? ಅದೇನಂತಲ್ಲ ಊಟಕ್ಕೆ ಇಫ್ತಿಯಾರ್ ಕೂಟ ಮಾಡಲಿಲ್ವ ನೀನು? ನಿನ್ನಂಥ ಮೂರ್ಖ ಈ ರಾಜ್ಯದಲ್ಲಿ ಯಾರೂ ಇಲ್ಲ. ನೀನು ಹೋರಾಟ, ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡು. ಅಲ್ಲಿ ಬ್ಲ್ಯಾಕ್ ಮೇಲ್ ಮಾಡಿ ಕೆಲಸಗಳು ಮಾಡಿಸ್ಕೊಂತೀಯ. ಆ ಜಮೀರಿ ಬೈದಂಗೆ ಮಾಡಿ ಹೋಗಿ ಆಲಿಂಗನ ಮಾಡ್ಕೊಂತೀಯ. ನೀನಿಗೆಲ್ಲ ಒಂದು ಕಡೆ ಬುದ್ಧಿ ಭ್ರಮಣೆಯಾಗಿದೆ. ಹುಚ್ಚ ಆಸ್ಪತ್ರೆ ಸೇರಿಸ್ತಾ ಅಂತೇಳಿ ಕಿಚ್ಚೆ ಪಡ್ತೀನಿ. ಯಡಿಯೂರಪ್ಪ ಕರೆ ಕೊಡಲ್ಲ. ಈ ಸಮಾಜದ ಎಲ್ಲ ಸಭೆಗಳು ಮಾಡ್ತೀವಿ ಎಲ್ಲ ಕಡೆ. ಈಗಾಗಲೇ ಹೇಳಿದ್ನಲ್ಲ, ಎಲ್ಲ ಜಿಲ್ಲೆಗಳಾಗಿದೆ, ಮುಂದೆ ಎಲ್ಲ ಜಿಲ್ಲೆಗಳು ಮಾಡ್ತೀವಿ. ದಾವಣಗೆರೆಯಲ್ಲಿ ದೊಡ್ಡ ಸಮಾವೇಶನ ನಾಡಿನ ಮಠಾಧೀಶರು ಎಲ್ಲರನ್ನು ಕರೆದು ದೊಡ್ಡ ಸಭೆ ಮಾಡ್ತೀವಿ. ಇದ್ರ ಜೊತೆಗೆ ಅಖಿಲ ಭಾರತ ವೀರಶೈವ ಮಹಾಸಭಾ ಅಧ್ಯಕ್ಷರು ಶಿವಶಂಕರಪ್ಪನವರು, ಯಾವುದೇ ಪಕ್ಷ ಇರ್ಬೋದು, ಈ ವಯಸ್ಸಿನಲ್ಲಿ ಆ ರೀತಿ ಮಾತಾಡೋ ತಪ್ಪು. ಇದು ನಾವೆಲ್ಲ ಒಕ್ಕೋಲೆ ಸಮಾಜ ಖಂಡಿಸ್ತೀವಿ. ಅಣ್ಣ, ಅವನು ಯಾರೊಬ್ಬರು ಹುಚ್ಚ ಮಾತಾಡಿದ ತಕ್ಷಣ ಯಡಿಯೂರಪ್ಪ ಇದಾಗ್ತಾರೆ. ಯಡಿಯೂರಪ್ಪ ಲಿಂಗಾಯತ ಅಂತ ಟಾಮ್ ಹೊಡಿತಾರ? ಸೌಕಲ್ಯಾಣ್ಯ ಅದು. ಅವನು ಲಿಂಗಾಯತ ಅಲ್ಲ ಮಾತಾಡೋನು. ಅವನಿಗೆ ಬುದ್ಧಿ ಭ್ರಮಣೆ ಆಗಿದೆ.